and this falls into the Madanite Empire right now. Pothole. 500 lives that have been lost because of potholes. I don't deny that there are bad roads, but we are living with third-class infrastructure conditions. A crisis when it comes to hospital beds, infrastructure already swamped. Doctors and patients are equally stuck in the system. India didn't have very good quality care. Right? That is our reality today. For the exact same treatment, you will see wildly different bills from the same hospital, which makes no sense. Only guarantee is whatever they say the bill is, it's not going to be that. ನಾವು ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಅಸಲಿ ಮೆಡಿಸಿನ್ ಸಿಗಲ್ಲ, ಕುಡಿಯೋ ಹಾಲಲ್ಲಿ ಕಲಬೆರಕೆ ಇರುತ್ತೆ, ಪೆಟ್ರೋಲ್ ರೇಟ್ ಗಗನಕ್ಕೆ ಹೋಗುತ್ತೆ, ಹೋಗೋ ದಾರಿಯಲ್ಲೆಲ್ಲ ಗುಂಡಿ ಬಿದ್ದಿರುತ್ತೆ, ಕೊನೆಗೆ ಯಾವುದಾದ್ರೂ ಆಫೀಸ್ಗೆ ಹೋದ್ರೆ ಅಲ್ಲೂ ನ್ಯಾಯ ಸಿಗಲ್ಲ. ಇದೆಲ್ಲ ಯಾಕೆ ಹೀಗಾಗ್ತಿದೆ ಅಂದ್ರೆ ಅದರ ಹಿಂದಿರೋದು ಬರೀ ಲಂಚ ಮತ್ತು ಭ್ರಷ್ಟಾಚಾರ. ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಕೆಲಸ ಕೆಟ್ಟು ಹೋಗಿರೋದು ವ್ಯವಸ್ಥೆಯಲ್ಲೆಲ್ಲ ಭ್ರಷ್ಟಾಚಾರ ಮಾಡೋದೇ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಲಂಚ ಕೊಡದೆ ಅಥವಾ ಕೆಟ್ಟ ದಾರಿ ತುಳಿಯದೆ ಯಾವುದೇ ಕೆಲಸ ನಡೆಯಲ್ಲ ಅನ್ನೋ ಹಾಗೆ ಆಗಿದೆ. ಇದು ಯಾವುದೋ ಒಂದು ಸಣ್ಣ ತಪ್ಪಲ್ಲ, ನಮ್ಮ ಸಮಾಜಕ್ಕೆ ಹಿಡಿದಿರೋ ದೊಡ್ಡ ರೋಗ. ये गरीबों को लूटा गया है, ये गरीबों को लौटाने के लिए हमने ये बीड़ा उठाया. भ्रष्टाचार, काले धन के खिलाफ ये लड़ाई कभी रुकने वाली नहीं है. हम जड़ मूल से उसको उखाड़ करके रहने वाले. ಭಾರತದಲ್ಲಿ ಇಂದು ನಾವು ಕಾಣುತ್ತಿರುವ ಈ ಅಧಿಕಾರಿಶಾಹಿ ವ್ಯವಸ್ಥೆಯು ಬ್ರಿಟಿಷರ ಕೊಡುಗೆಯಾಗಿದೆ. ಅವರ ಮುಖ್ಯ ಉದ್ದೇಶ ಜನಸೇವೆಯಾಗಿರಲಿಲ್ಲ, ಬದಲಾಗಿ ಭಾರತೀಯರನ್ನು ನಿಯಂತ್ರಿಸುವುದಾಗಿತ್ತು. ಸ್ವಾತಂತ್ರ್ಯ ಸಿಕ್ಕಿದ ಹೊಸತರಲ್ಲೇ ಅಂದರೆ 1947-48 ನಡೆದ ಜೀಪ್ ಹಗರಣ ಭಾರತದ ಮೊದಲ ದೊಡ್ಡ ಹಗರಣವೆಂದು ಗುರುತಿಸಲ್ಪಟ್ಟಿದೆ. ಅಂದು ಯುಕೆಯ ಭಾರತೀಯ ರಾಯಭಾರಿಯಾಗಿದ್ದ ವಿ.ಕೆ. ಕೃಷ್ಣ ಮೆನನ್ ಅವರು ಸೇನೆಗಾಗಿ ಹಳೆಯ ಜೀಪ್ಗಳನ್ನು ಖರೀದಿಸಿ ವಂಚಿಸಿದ್ದರು. ಅಂದು ಸಣ್ಣ ಮಟ್ಟದಲ್ಲಿ ಆರಂಭವಾದ ಈ ಭ್ರಷ್ಟಾಚಾರದ ಪಿಡುಗು ಇಂದು ಹಳ್ಳಿಯ ಪಂಚಾಯಿತಿಯಿಂದ ಹಿಡಿದು ದೇಶದ ಸಂಸತ್ತಿನವರೆಗೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. India has moved up 5 places in the latest global corruption rankings, but the bigger picture shows the fight against corruption is far from over. Transparency International has released the Corruption Perceptions Index 2025, and India is now ranked 91st out of 182 countries and territories. ಎಲ್ಲರಿಗೂ ನಮಸ್ಕಾರ, ನಾನು ಭರತ್. ಸಾವಿರದ 1947ರಿಂದ 1991ರವರೆಗೆ ಭಾರತದಲ್ಲಿ ಲೈಸೆನ್ಸ್ ರಾಜ್ ಎನ್ನುವ ಪದ್ಧತಿ ಇತ್ತು. ಆ ಕಾಲದಲ್ಲಿ ಪ್ರತಿಯೊಂದು ಸಣ್ಣ ಕೆಲಸ ಅಥವಾ ಉದ್ದಿಮೆಗೂ ಸರ್ಕಾರದ ಅನುಮತಿ ಬೇಕೇ ಬೇಕಿತ್ತು. ಇದು ಉದ್ಯಮಿಗಳು ಮತ್ತು ರಾಜಕಾರಣಿಗಳ ನಡುವೆ ಒಂದು ಅಪವಿತ್ರ ಮೈತ್ರಿಗೆ ಕಾರಣವಾಯಿತು. ಇಂದು ಪರಿಸ್ಥಿತಿ ಬದಲಾಗಿದೆಯಾದರೂ ನೇರ ಲಂಚದ ಬದಲು ದಳ್ಳಾಳಿಗಳ ವ್ಯವಸ್ಥೆ ಗಟ್ಟಿಯಾಗಿದೆ. ಉದಾಹರಣೆಗೆ, ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಲು ಹೋದರೆ ಇಂದಿಗೂ ದಳ್ಳಾಳಿಗಳು ಕಾಣಸಿಗುತ್ತಾರೆ. ನೀವು ನೀಡುವ ಹಣ ಕೇವಲ ಒಬ್ಬ ವ್ಯಕ್ತಿಗಲ್ಲ, ಬದಲಾಗಿ ಕೆಳಗಿನಿಂದ ಮೇಲಿನವರೆಗೆ ಎಲ್ಲರಿಗೂ ಹಂಚಿಕೆಯಾಗುತ್ತದೆ. 1991ರ ಆರ್ಥಿಕ ಸುಧಾರಣೆಗಳ ನಂತರ ಈ ಲೈಸೆನ್ಸ್ ರಾಜ್ ಕಡಿಮೆಯಾಯಿತು ನಿಜ, ಆದರೆ ಅದು ಡಿಜಿಟಲ್ ರೂಪಕ್ಕೆ ಅಥವಾ ಬೇರೆ ಮುಖವಾಡ ಧರಿಸಿ ಇಂದಿಗೂ ಮುಂದುವರಿಯುತ್ತಿದೆ. ಇದನ್ನು ಕ್ರೋನಿ ಕ್ಯಾಪಿಟಲಿಸಂ ಅಂದರೆ ಆಪ್ತ ಬಂಡವಾಳಶಾಹಿ ಎಂದು ಕರೆಯಲಾಗುತ್ತದೆ. ಪೊಲೀಸ್ ಇಲಾಖೆಯ ಮೇಲಿರುವ ಭ್ರಷ್ಟಾಚಾರದ ಆರೋಪಗಳು ಇಂದು ನಿನ್ನೆಯದಲ್ಲ. ಮಾರ್ಚ್ 2025ರ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ 63% ಜನರಿಗೆ ಪೊಲೀಸರ ಮೇಲೆ ನಂಬಿಕೆಯೇ ಉಳಿದಿಲ್ಲ. ನ್ಯಾಯ ಒದಗಿಸಬೇಕಾದ ಇಲಾಖೆಯಲ್ಲಿ ಇಂದು FIR ದಾಖಲಿಸಲು, ಆರೋಪಿಯ ಹೆಸರನ್ನು ಕೈಬಿಡಲು ಅಥವಾ ಜೈಲಿನಲ್ಲಿ ಅಕ್ರಮ ಸೌಲಭ್ಯಗಳನ್ನು ಪಡೆಯಲು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಹಣದ ವ್ಯವಹಾರ ನಡೆಯುತ್ತಿದೆ ಎಂಬುದು ಕಹಿ ಸತ್ಯ. ಅನೇಕ ರಾಜ್ಯಗಳಲ್ಲಿ ಪೊಲೀಸ್ ವರ್ಗಾವಣೆಗಾಗಿ ರಾಜಕಾರಣಿಗಳಿಗೆ ಲಕ್ಷಾಂತರ ರೂಪಾಯಿ ಲಂಚ ನೀಡಬೇಕಾಗುತ್ತದೆ. ಹಾಗೆ ಲಂಚ ಕೊಟ್ಟು ಬಂದ ಅಧಿಕಾರಿಗಳು ಆ ಹಣವನ್ನು ವಾಪಸ್ ಪಡೆಯಲು ಸಾರ್ವಜನಿಕರ ಮೇಲೆ ಭ್ರಷ್ಟಾಚಾರ ಎಸಗುವ ಒಂದು ವಿಷವರ್ತುಲ ಇಲ್ಲಿ ನಿರ್ಮಾಣವಾಗಿದೆ. ಭಾರತದಲ್ಲಿ ನ್ಯಾಯ ಪಡೆಯುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದರೆ ಇಂದಿನ ಕಹಿ ಸತ್ಯವೇನೆಂದರೆ, ನ್ಯಾಯವು ಹಕ್ಕಾಗುವ ಬದಲು ಅದೊಂದು ದರಪೆಟ್ಟಿ ಇದೆ ಎಂಬಂತಾಗಿದೆ. ಸೌಮಿತ್ರ ಸೇನ್ ಮತ್ತು ಜಸ್ಟಿಸ್ ಕರ್ಣನ್ ಅವರಂತಹ ಉನ್ನತ ನ್ಯಾಯಾಧೀಶರ ಮೇಲಿನ ಭ್ರಷ್ಟಾಚಾರದ ಆರೋಪಗಳು ಹಾಗೂ ಕಾನೂನು ಕ್ರಮಗಳು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಗಂಭೀರವಾಗಿ ಪ್ರಶ್ನಿಸುವಂತೆ ಮಾಡಿದೆ. ನ್ಯಾಯ ದೇವತೆಯ ಕಣ್ಣಿಗೆ ಕಟ್ಟಿರುವ ಬಟ್ಟೆ ನ್ಯಾಯದ ಸಂಕೇತವೋ ಅಥವಾ ವ್ಯವಸ್ಥೆಯ ಕಣ್ಣ ಮುಚ್ಚಾಲೆಯೋ ಎಂಬ ಅನುಮಾನ ಜನರಲ್ಲಿ ಮೂಡುತ್ತಿದೆ. ನಾವು ದಿನ ಬಳಸೋ ಕರೆಂಟ್ ಮತ್ತು ನೀರಲ್ಲೂ ಇವತ್ತು ದೊಡ್ಡ ಮಟ್ಟದ ಲೂಟಿ ನಡೀತಾ ಇದೆ.
ವಿದ್ಯುತ್ ತಯಾರಿಸಲು ಬೇಕಾದ ಕಲ್ಲಿದ್ದಲನ್ನು ಹೊರದೇಶದಿಂದ ತರಿಸುವಾಗ ನಕಲಿ ಬಿಲ್ ಸೃಷ್ಟಿಸಿ ಕೋಟಿಗಟ್ಟಲೆ ಹಣ ಲೂಟಿ ಮಾಡಲಾಗ್ತಿದೆ. ಇತ್ತ ನಗರಗಳಲ್ಲಿ ಸರಿಯಾಗಿ ನೀರು ಕೊಡದೆ ಬೇಕಂತಲೇ ಟ್ಯಾಂಕರ್ ಮಾಫಿಯಾ ಬೆಳೆಯಲು ಬಿಡಲಾಗ್ತಿದೆ. ಟ್ಯಾಂಕರ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ಕೆಲವು ಕಡೆಗಳಲ್ಲಿ ಸರ್ಕಾರಿ ಪೈಪ್ಲೈನ್ಗಳನ್ನೇ ಬಂದ್ ಮಾಡಿ ಅಥವಾ ನೀರು ಬರದಂತೆ ಮಾಡಿ ಜನರು ಅನಿವಾರ್ಯವಾಗಿ ಖಾಸಗಿ ಟ್ಯಾಂಕರ್ಗಳ ಮೇಲೆ ಅವಲಂಬಿತರಾಗುವಂತೆ ಮಾಡಲಾಗುತ್ತದೆ. ಇದು ಕೃತಕ ಅಭಾವ ಸೃಷ್ಟಿಸುವ ಒಂದು ತಂತ್ರ. ಕೊನೆಗೆ ಈ ಎಲ್ಲ ಸ್ಕ್ಯಾಮ್ಗಳ ಹೊರೆ ಬೀಳೋದು ಯಾರ ಮೇಲೆ? ನಮ್ಮಂತ ಸಾಮಾನ್ಯ ಜನರ ಮೇಲೆ. ನಾವು ಕಟ್ಟೋ ಜಾಸ್ತಿ ಕರೆಂಟ್ ಬಿಲ್ ಮತ್ತು ಟ್ಯಾಂಕರ್ ನೀರಿಗೆ ಕೊಡೋ ದುಡ್ಡು, ಇದೆಲ್ಲವೂ ಈ ಭ್ರಷ್ಟ ವ್ಯವಸ್ಥೆಯ ಹೊಟ್ಟೆ ತುಂಬಿಸುತ್ತಿದೆ ಅಷ್ಟೇ. ಇವತ್ತು ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ದುಡ್ಡು ಕೊಟ್ಟರೆ ಸಾಕು ಮನೆಯಲ್ಲಿ ಕೂತವರಿಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ರಾಜಸ್ಥಾನದ OPJS ನಂತಹ ಯೂನಿವರ್ಸಿಟಿಗಳು ಇದನ್ನೇ ಒಂದು ಬಿಸ್ನೆಸ್ ಮಾಡಿಕೊಂಡಿವೆ. ಇನ್ನೊಂದು ಕಡೆ ಬಡವರ ಮಕ್ಕಳು ವರ್ಷ ಪೂರ್ತಿ ಕಷ್ಟಪಟ್ಟು ಎಕ್ಸಾಮ್ ರೆಡಿ ಆದ್ರೆ ಈ ಪೇಪರ್ ಲೀಕ್ ಮಾಫಿಯಾಗಳು ಪರೀಕ್ಷೆಗಿಂತ ಮೊದಲೇ ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡಿಬಿಡುತ್ತಾರೆ. ಇದರಿಂದ ನಿಜವಾಗಿ ಓದಿದವರಿಗೆ ಕೆಲಸ ಸಿಗಲ್ಲ, ದುಡ್ಡು ಕೊಟ್ಟವರು ಅಡ್ಡ ದಾರಿಯಲ್ಲಿ ಮುಂದೆ ಹೋಗ್ತಾರೆ. ಇದು ಬರೀ ಭ್ರಷ್ಟಾಚಾರ ಅಲ್ಲ, ಇದು ಈ ದೇಶದ ಯುವಶಕ್ತಿಯ ಭವಿಷ್ಯಕ್ಕೆ ಮಾಡ್ತಿರೋ ದೊಡ್ಡ ದ್ರೋಹ. ಒಂದು ವರದಿಯ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಭಾರತದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೇಪರ್ ಲೀಕ್ ಆಗಿವೆ. ಇದು ಕೇವಲ ಒಂದು ರಾಜ್ಯದ ಸಮಸ್ಯೆಯಲ್ಲ, ಇಡೀ ದೇಶವನ್ನೇ ಕಾಡುತ್ತಿರುವ ಪಿಡುಗು. ಇವತ್ತು ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದ್ರೆ ಸಾಕು, ಆ ಇಡೀ ಸಂಸಾರವೇ ಬೀದಿಗೆ ಬರೋ ಪರಿಸ್ಥಿತಿ ಇದೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಬರಬೇಕಾದ ಉಚಿತ ಮಾತ್ರೆ ಮದ್ದುಗಳು ಅಲ್ಲಿ ಇರಲ್ಲ, ಅವುಗಳನ್ನು ಅಲ್ಲಿನವರೇ ಕದ್ದು ಹೊರಗಡೆ ಮಾರಿಬಿಡ್ತಾರೆ. ಇನ್ನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿರೋ ಬಿಲ್ ನೋಡಿನೇ ಅರ್ಧ ಜೀವ ಹೋಗುತ್ತೆ. ಸಣ್ಣ ಕಾಯಿಲೆಗೂ 10 ಟೆಸ್ಟ್ ಬರೆಯೋದು, ಬೇಡ ಅಂದ್ರೂ ICUಗೆ ಹಾಕೋದು, ಹೀಗೆ ಜನರಿಂದ ಹಣ ಪೀಳೋದೇ ಅವರ ಕೆಲಸ ಆಗಿದೆ. ಮನುಷ್ಯನ ಪ್ರಾಣ ಉಳಿಸಬೇಕಾದ ಆಸ್ಪತ್ರೆಗಳು ಇವತ್ತು ಹಣ ಮಾಡೋ ಮಿಷಿನ್ಗಳ ತರಹ ಕೆಲಸ ಮಾಡ್ತಿರೋದು ದೊಡ್ಡ ದುರಂತವೇ. ಅನೇಕ ಖಾಸಗಿ ಆಸ್ಪತ್ರೆಗಳು ಫಾರ್ಮಾ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಕೇವಲ ಬ್ರಾಂಡೆಡ್ ಮತ್ತು ದುಬಾರಿ ಔಷಧಿಗಳನ್ನೇ ಬರೆಯುತ್ತವೆ. ಅಗ್ಗದ ದರದಲ್ಲಿ ಸಿಗುವ ಜನೌಷಧಿ ಜನರಿಕ್ ಮೆಡಿಸಿನ್ಸ್ ಬಗ್ಗೆ ಜನರಿಗೆ ಯಾವುದೇ ಮಾಹಿತಿ ನೀಡದೆ ಲೂಟಿ ಮಾಡಲಾಗುತ್ತದೆ. ಸಾವಿರದ 1960ರ ದಶಕದಲ್ಲಿ ಸಿಂಗಾಪುರವನ್ನು ಏಷ್ಯಾದ ಲಂಚದ ರಾಜಧಾನಿ ಅಂದರೆ ಬ್ರೈಬ್ ಕ್ಯಾಪಿಟಲ್ ಆಫ್ ಏಷ್ಯಾ ಎಂದು ಕರೆಯಲಾಗುತ್ತಿತ್ತು. ಅಷ್ಟು ಭೀಕರ ಭ್ರಷ್ಟಾಚಾರ ಅಲ್ಲಿದ್ದರೂ ಇಂದು ಸಿಂಗಾಪುರವು ವಿಶ್ವದ 5ನೇ ಅತ್ಯಂತ ಪ್ರಾಮಾಣಿಕ ದೇಶವಾಗಿ ಹೊರಹೊಮ್ಮಿದೆ. ಈ ಪವಾಡದ ಹಿಂದೆ 2 ಪ್ರಮುಖ ಕಾರಣಗಳಿವೆ. ಮೊದಲನೆಯದಾಗಿ ಅಲ್ಲಿನ ಅತಿ ಕಠಿಣವಾದ ಕಾನೂನು ಕ್ರಮಗಳು ಮತ್ತು ಎರಡನೆಯದಾಗಿ ಸರ್ಕಾರಿ ಅಧಿಕಾರಿಗಳಿಗೆ ನೀಡುವ ಹೆಚ್ಚಿನ ಸಂಬಳ. ಲಂಚ ಪಡೆಯುವ ಅಗತ್ಯವೇ ಬಾರದಂತೆ ಅಲ್ಲಿನ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ಪ್ರಾಮಾಣಿಕ ದೇಶ ಯಾವುದು ಗೊತ್ತಾ? ಅದು ಡೆನ್ಮಾರ್ಕ್. ಅಲ್ಲಿ ಭ್ರಷ್ಟಾಚಾರವೇ ಇಲ್ಲ ಅನ್ನುವಷ್ಟು ಕಡಿಮೆ ಇದೆ. ಇದಕ್ಕೆ ಮುಖ್ಯ ಕಾರಣ ಓಪನ್ ಬುಕ್ ಪದ್ಧತಿ. ಅಂದ್ರೆ ಸರ್ಕಾರ ಜನರಿಂದ ಟ್ಯಾಕ್ಸ್ ರೂಪದಲ್ಲಿ ತಗೊಳ್ಳೋ ಒಂದೊಂದು ರೂಪಾಯಿ ಎಲ್ಲಿ ಖರ್ಚು ಮಾಡ್ತಿದೆ ಅನ್ನೋದನ್ನ ಒಂದು ವೆಬ್ಸೈಟ್ ನಲ್ಲಿ ಹಾಕಿರ್ತಾರೆ. ಆ ದೇಶದ ಯಾರೇ ನಾಗರಿಕರು ಬೇಕಾದರೂ ಅದನ್ನ ಚೆಕ್ ಮಾಡಬಹುದು. ಯಾವ ರೋಡ್ಗೆ ಎಷ್ಟು ಖರ್ಚು ಮಾಡಿದ್ರು, ಯಾವ ಅಧಿಕಾರಿ ಎಷ್ಟು ದುಡ್ಡು ತಗೊಂಡ್ರು ಅನ್ನೋದು ಕನ್ನಡಿಯ ಹಾಗೆ ಎಲ್ಲರಿಗೂ ಕಾಣಿಸುತ್ತೆ. ಹೀಗೆ ಎಲ್ಲಾ ಲೆಕ್ಕವನ್ನ ಜನರ ಮುಂದೆ ಇಡೋದ್ರಿಂದ ಅಲ್ಲಿ ಯಾರಿಗೂ ಲಂಚ ತಿನ್ನೋಕೆ ಧೈರ್ಯವೇ ಬರಲ್ಲ. ಡೆನ್ಮಾರ್ಕ್ ನಲ್ಲಿ ಕೇವಲ ಕಾನೂನು ಮಾತ್ರವಲ್ಲ, ಜನರ ಮೈಂಡ್ ಸೆಟ್ ಕೂಡ ಬಹಳ ವಿಭಿನ್ನವಾಗಿದೆ. ಅಲ್ಲಿನ ಜನರಲ್ಲಿ ಸರ್ಕಾರ ಮತ್ತು ಕಾನೂನಿನ ಮೇಲೆ ಅತೀವ ನಂಬಿಕೆ ಇದೆ. ಇದನ್ನು ಸೋಷಿಯಲ್ ಟ್ರಸ್ಟ್ ಅಥವಾ ಸಾಮಾಜಿಕ ನಂಬಿಕೆ ಎಂದು ಕರೆಯಲಾಗುತ್ತದೆ. ವ್ಯವಸ್ಥೆಯ ಈ ಕೊಳೆ ತೊಳೆಯಲು ನಾವು ಕೆಲವು ಕಟ್ಟುನಿಟ್ಟಾದ ಬದಲಾವಣೆಗಳನ್ನು ಜಾರಿಗೆ ತರಲೇಬೇಕಿದೆ. ಪ್ರತಿಯೊಂದು ಸರ್ಕಾರಿ ಫೈಲ್ ಪೇಪರ್ಲೆಸ್ ಆಗಿರಬೇಕು. ನಿಯಮಿತ 30 ದಿನದೊಳಗೆ ಕೆಲಸವಾಗದಿದ್ದರೆ ತಂತ್ರಜ್ಞಾನದ ಮೂಲಕವೇ ಆ ಫೈಲ್ ಮುಂದಿನ ಹಂತಕ್ಕೆ ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗುವಂತಿರಬೇಕು. ಅಧಿಕಾರಿಯು ಕೆಲಸ ಮುಗಿಯಿತು ಎಂದು ಹೇಳಿದರೆ ಸಾಲದು. ದೂರುದಾರರ ಫೋನ್ಗೆ ಬರುವ OTP ದಾಖಲಿಸಿದರೆ ಮಾತ್ರ ಆ ದೂರು ಪೂರ್ಣಗೊಂಡಿದೆ ಎಂದು ಪರಿಗಣಿಸಬೇಕು. ಊಬರ್ ಅಥವಾ ಝೊಮ್ಯಾಟೊ ಮಾದರಿಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಜನರು ರೇಟಿಂಗ್ ನೀಡಬೇಕು. ರೇಟಿಂಗ್ 70% ಕಡಿಮೆ ಬಂದರೆ ಅಂತಹವರನ್ನು ಸೇವೆಯಿಂದ ವಜಾಗೊಳಿಸುವಂತಿರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸಿ ಕೇಸ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಭ್ರಷ್ಟ ನ್ಯಾಯಾಧೀಶರ ವಿರುದ್ಧ ಕ್ರಮ ಕೈಗೊಳ್ಳಲು ಸ್ವತಂತ್ರ ತನಿಖಾ ಸಂಸ್ಥೆಯ ಅಗತ್ಯವಿದೆ. ಸಂಸದರ ಕೆಲಸದ ಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಅಪ್ರೂವಲ್ ರೇಟಿಂಗ್ ಇರಬೇಕು. 50% ಕಡಿಮೆ ರೇಟಿಂಗ್ ಬಂದರೆ ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತೆ ನಿಷೇಧ ಹೇರಬೇಕು. ಲಂಚ ಭ್ರಷ್ಟಾಚಾರ ಬರೀ ಕಾನೂನಿನಿಂದ ಹೋಗಲ್ಲ, ಅದು ನಮ್ಮ ಬದಲಾವಣೆಯಿಂದ ಶುರುವಾಗಬೇಕು. ಯಾರು ಕೇಳ್ತಾರೆ ಬಿಡು, ಇದೆಲ್ಲ ನಡೀತಾನೆ ಇರುತ್ತೆ ಅನ್ನೋ ಬೇಜವಾಬ್ದಾರಿತನವನ್ನ ನಾವು ಮೊದಲು ಬಿಡಬೇಕು. ನಾವು ಪ್ರಶ್ನೆ ಮಾಡೋದನ್ನ ಕಲಿಯಬೇಕು. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಅವರ ಹಕ್ಕುಗಳೇನು ಅನ್ನೋದನ್ನ ಹೇಳಿಕೊಡಬೇಕು. ನಮ್ಮ ದೇಶ ತುಂಬಾ ಸುಂದರ, ಆದ್ರೆ ಮಧ್ಯದಲ್ಲಿ ಕೆಲವು ಕೆಟ್ಟ ಗುಣಗಳು ನಮಗೆ ಅಂಟಿಕೊಂಡಿವೆ ಅಷ್ಟೇ. ಸರಿಯಾದ ರೀತಿಯಲ್ಲಿ ನಾವು ಒತ್ತಡ ಹಾಕಿದ್ರೆ ಈ ಸಿಸ್ಟಮ್ ಖಂಡಿತ ಬದಲಾಗುತ್ತೆ. ಈ ವಿಡಿಯೋದಲ್ಲಿರುವ ವಿಷಯ ನಿಮಗೂ ಸರಿ ಅನ್ಸಿದ್ರೆ ಇದನ್ನ 4 ಜನಕ್ಕೆ ತಲುಪಿಸಿ. ಯಾಕೆಂದ್ರೆ ನಾವು ಸುಮ್ಮನೆ ಕೂತಿದ್ರೆ ಈ ದೇಶದಲ್ಲಿ ಏನೂ ಬದಲಾಗಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.